ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಡೀಟೇಲ್ ಆಗಿ ನೋಟ್ ಅಪ್ ಮಾಡ್ಕೊಂಡಿದ್ದೀನಿ. ಮೇನ್ ಥಿಂಗ್ ಗ್ರೇಸ್ ಮಾರ್ಕ್ಸ್ ಅಂದರೆ ಏನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳು ಅಂಕಗಳನ್ನು ಪಾಸ್ ಆಗೋದಕ್ಕಾಗೋದಿಲ್ಲ ಅಂಥವ್ರಿಗೆ ಕೆಲವರಿಗೆ ಹೆಚ್ಚುವರಿ ಅಂಕಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅದನ್ನು ಗ್ರೇಸ್ ಅಂಕ ಅಂತಾರೆ. ಇನ್ನೊಂದು ಬಾರಿ ಏನಂದರೆ ಪಿ ಯು ಬೋರ್ಡ್ ಅವರು ಏನಾದರೂ ನಿಮ್ಮ ಎಕ್ಸಾಮ್ನಲ್ಲಿ ಏನಾದರೂ ಮಿಸ್ಟೇಕ್ ನಾವು ಕೂಡ ಮಾಡಿದ್ರೆ, ಅದೇ ರೀತಿ ಕ್ವೆಶ್ಚನ್ ಪೇಪರ್ನಲ್ಲಿ ಮಿಸ್ಟೇಕ್ ಮಾಡಿದರೆ ಅದು ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಅದು ಸಪ್ರೇಟ್ ಆಗಿರುತ್ತೆ, ಅದ್ರ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳಿ. ಇಲ್ಲ ಸದ್ಯಕ್ಕೆ ನಿಯಮಗಳು ಏನಿದೆ ಅಂದರೆ ಪ್ರೆಸೆಂಟ್ ನೋಡೋದಾದ್ರೆ, ಒಟ್ಟು ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಗರಿಷ್ಠ 5ರಿಂದ 6 ಅಂಕಗಳನ್ನು ಮಾತ್ರ ನೀಡ್ತಾರೆ. ಅಂದರೆ ಈಗ ಪ್ರೆಸೆಂಟ್ ರೂಲ್ಸ್ ಇರೋದು ನಿಮಗೆ ಹೇಳಿರೋಗೆ 5ರಿಂದ 6 ಅಂಕ ಗ್ರೇಸ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. 5 ಅಪ್ ಟು 5% ಅಂತೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಯಾರು ಪಡೆಯಬಹುದು ಅಂದರೆ, ಒಬ್ಬ ವಿದ್ಯಾರ್ಥಿ 1 ಅಥವಾ 2 ವಿಷಯದಲ್ಲಿ ಬಹುಸ್ವಲ್ಪ ಅಂಕಗಳಿಂದ ಅಂದರೆ 5ರಿಂದ 6 ಅಂಕಗಳ ಒಳಗಡೆ ಇದ್ರೆ ಮಾತ್ರ ಅವನಿಗೆ ಸಿಗ್ತದೆ. ಅಂದರೆ ನನಗೆ ಪಾಸ್ ಆಗೋದಕ್ಕೆ 5 to 6 ಮಾರ್ಕ್ಸ್ ಒಳಗಿರಬೇಕು, ಆ ರೇಂಜ್ಗೆ ಇರೋರಿಗೆ ಸಿಗುತ್ತೆ. ಇದು ಅನ್ವಯ ಆಗುತ್ತೆ. ಅಂದರೆ ಜಸ್ಟ್ ಪಾಸ್, ಇನ್ನೇನು 4ರಿಂದ 5 ಅಂಕಗಳನ್ನ ಪಡೆದುಕೊಳ್ಳಬೇಕು, ಪಾಸ್ ಆಗಬೇಕು ಅಂತವ್ರಿಗೆ ಸಹಾಯ ಸಿಗುತ್ತೆ. ಯಾರಿಗೆ ಅನ್ವಯ ಆಗೋದಿಲ್ಲ ಅಂದರೆ, ಮೀನ್ಸ್ 5 ಅಂಕ 6 ಅಂಕದ ಇನ್ನೂ ಒಳಗಡೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪಾಸಿಂಗ್ ಮಾರ್ಕ್ಸ್ 24 ಅಂತ ಅಂದರೆ 16, 17, 18 ಎಲ್ಲ ಬಂದಿರ್ತಾರೆ, ಅವರಿಗೆ ಎಲಿಜಿಬಲ್ ಆಗೋದಿಲ್ಲ. ಮಿನಿಮಮ್ ಅಪ್ ಟು 5% ಅಷ್ಟೇ ಇರುತ್ತೆ, ಅವರಿಗೆ ಸಿಗುತ್ತೆ. ಮತ್ತು ಎಲ್ಲ ವಿಷಯದಲ್ಲಿ ನೀವು ಕೂಡ ಫೇಲ್ ಆಗಿದ್ರೆ ನಿಮಗೆ ಕೂಡ ಗ್ರೇಸ್ ಮಾರ್ಕ್ಸ್ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಯಾರು ಬಾರ್ಡರ್ ಇದ್ದೀರಾ, ಇನ್ನೇನು 4ರಿಂದ 5 ಮಾರ್ಕ್ಸ್ ಒಳಗಡೆ ಆ ರೇಂಜಿಗೆ ಇದ್ರೆ ಮಾತ್ರ ನಿಮಗೆ ಸಿಗುತ್ತೆ. ನಿಯಮದ ಪ್ರಕಾರ 5ರಿಂದ 6 ಅಂಕಗಳನ್ನು ಯಾರು ಕೊರತೆ ಇದೆ ಪಾಸ್ ಆಗೋದಕ್ಕೆ, ಅವರಿಗೆ ರೂಲ್ಸ್ ಪ್ರಕಾರ ಅಪ್ ಟು 5% ನಿಯಮದ ಪ್ರಕಾರ ಕೊಡ್ತಾರೆ. ಇನ್ನು ಸಮ್ಟೈಮ್ಸ್ ಬಂದ್ಬಿಟ್ಟು ಕ್ರೀಡೆ, ಕಲಾ ಪ್ರತಿಭೆ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಕೊಡಬೇಕು ಅಂತ ಇತ್ತು, ಅದು ಪೆಂಡಿಂಗ್ ಆಗಿದೆ. ಅದು ಯಾವ ರೀತಿ ಗೊತ್ತಿಲ್ಲ, ಅದು ಫ್ಯೂಚರಲ್ಲಿ ಕೂಡ ಡಿಸೈಡ್ ಕೂಡ ಮಾಡ್ಬೋದು. ಇನ್ನು ಸಮ್ಟೈಮ್ಸ್ ಏನಂದರೆ ಶಾಲಾ ಪ್ರಾಂಶುಪಾಲರು ಶಿಫಾರಸು ಕೂಡ ಮಾಡಿದ್ರೆ ಕೊಡ್ಬೋದು, ಅದು ಕೆಲವೊಮ್ಮೆ ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೊಂದು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇದೆ. ಈಗ ಮೈನ್ ಕಾಮನ್ ಆಗಿ ಕೊಡೋದು 5 ಅಂಕಗಳ ಕೊರತೆ ಇರೋ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಗ್ರೇಸ್ ಮಾರ್ಕ್ಸ್ ಪಾಲಿಸಿ ಅಂದರೆ ಏನು ನಿಯಮಗಳು ಇದೆ ನೋಡೋದಾದ್ರೆ, ಇಲ್ಲಿ ಯಾರು ಪಾಸ್ ಆಗೋದಕ್ಕೆ ಸ್ವಲ್ಪ ಬಾರ್ಡರ್ ಇದ್ದಾರೆ ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇಲ್ಲಿ ಮೈನ್ ಥಿಂಗ್ ಬಂದ್ಬಿಟ್ಟು 1 ಅಥವಾ 2 ವಿಷಯಗಳಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಬೋರ್ಡ್ ಅವರು ಆದ್ರೆ ಹೇಳಿದ್ದಾರೆ ಮ್ಯಾಕ್ಸಿಮಮ್ 2 ವಿಷಯದಲ್ಲಿ ಮಾತ್ರ, ಅಪ್ ಟು 2 ವಿಷಯದಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮ ಇರೋ 6 ವಿಷಯದಲ್ಲಿ ಯಾವುದಾದ್ರೂ 2ಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಅದಕ್ಕೆ ಅಪ್ ನೋಡ್ಕೊಳ್ಳಿ. ಇದು ತಾಂತ್ರಿಕವಾಗಿ ಸೌಲಭ್ಯ ಮಾತ್ರ, ಇದು ಗ್ಯಾರಂಟಿ ಆಗಿರೋದಿಲ್ಲ ಅಂತೇಳಿ ಗ್ಯಾಪ್ ನೋಡ್ಕೊಳ್ಳಿ. ಹೇಗೆ ನೋಡೋದಂದ್ರೆ, ನಿಮಗೆ ವೆಬ್ಸೈಟ್ನಲ್ಲಿ ನೀವು ರಿಸಲ್ಟ್ ನೋಡಬೇಕಾದ್ರೆ ಅಲ್ಲಿ ಪಾಸ್ ಬೈ ಗ್ರೇಸ್ ಅಂತೇಳಿ ಸೂಚನೆ ಬಂದಿದ್ರೆ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲೇ ನಿಮಗೆ ನಾನು ಈ ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ, ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ, ಬೇಕಾದ್ರೆ ಹೋಗಿ ನೋಡ್ಬೋದು. ಇನ್ ಕೇಸ್ ನೀವು ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಕೊಂಡು ಬೇಕಾದ್ರೆ ನೀವು ಮತ್ತೊಮ್ಮೆ ಪಾಸ್ ಕೂಡ ಮಾಡ್ಬೋದು. ಇಲ್ಲಿ ಮೇನ್ ಥಿಂಗ್ ಅಪ್ಡೇಟ್ ಏನಂದ್ರೆ, ಕೆಲವೊಮ್ಮೆ ಗ್ರೇಸ್ ಮಾರ್ಕ್ಸ್ ಜೊತೆ ಪಾಸ್ ಬೈ ಗ್ರೇಸ್ ಅಂತ ತೋರಿಸ್ತಾರೆ. ಸಾಮಾನ್ಯವಾಗಿ 5 to 6 ಅಂಕಗಳು ಮಾತ್ರ ನಮಗೆ ಸಿಗುತ್ತೆ, ಅಪ್ ಟು 2 ಸಬ್ಜೆಕ್ಟ್ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ಕನ್ಫರ್ಮೇಷನ್ ಆಗಿಲ್ಲ, ಕೊಡ್ತೇವೆ ಅಂತ ಸಚಿವರು ಕೂಡ ಹೇಳಿದ್ದಾರೆ, ಬಟ್ ಬೋರ್ಡ್ ಅವರು ನಿಮಗೆ ಡಿಸೈಡ್ ಕೂಡ ಮಾಡ್ತಾರೆ. ಅಧಿಕೃತ ಮಾಹಿತಿ ಪಡೆಯಲು ನೀವು PUC ಬೋರ್ಡ್ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು PUC ಬೋರ್ಡ್ನ ಕೂಡ ಹೋಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಇಷ್ಟೆಲ್ಲ ಗ್ರೇಸ್ ಮಾಹಿತಿ ಇದೆ. ಕನ್ಫ್ಯೂಷನ್ ಬಂದ್ಬಿಟ್ಟು, ಗ್ರೇಸ್ ಮಾರ್ಕ್ಸ್ ಎಲ್ರಿಗೂ ಸಿಗೋದಿಲ್ಲ, ಯಾರು ಬಾರ್ಡರ್ ಇದ್ದಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಅಪ್ ಟು 5 to 6 ಮಾರ್ಕ್ಸ್ ಸಿಗುತ್ತೆ, ಅಪ್ ಟು 2 ಸಬ್ಜೆಕ್ಟ್ ನಿಮಗೆ ಪ್ರೊವೈಡ್ ಕೂಡ ಮಾಡ್ತಾರೆ, ಅದು ನಿಯಮ ಕೂಡ ಇರುತ್ತೆ. ಇದನ್ನ ಬೋರ್ಡ್ ಅವರು ಕೂಡ ಡಿಸೈಡ್ ಮಾಡ್ತಾರೆ. ಇಷ್ಟು ನಿಮ್ಮ ಮೈಂಡ್ಗೆ ಗ್ಯಾಪ್ನ ಇರಲಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.